ನುಗ್ಗೆಕಾಯಿ ಎಷ್ಟಣ್ಣ ಕೆ ಜಿ? 80 ರೂಪಾಯಿ. ಏಯ್ ಎಷ್ಟು ಕೊಡ್ತಾಳು? 3 ಕೆ ಜಿನಾ? ಇರಾ ಇಬ್ರಿಗೆ ಯಾಕೋ 3 ಕೆ ಜಿ? ಯಾವ ನಮ್ಮ ಹೆಂಗಸ್ರು ಕಾಣಕ ಹೆವಿ ಹಿಂಸೆ ಕೊಡ್ತಾಳೆ. ಅತ್ತಾಗಬ ಇತ್ತಾಗಬ ಅತ್ತ ಅಂತ. ಇರಾ ಇಬ್ರಿಗೆ 3 ಕೆ ಜಿ ಯಾಕಕ್ಕ ನುಗ್ಗೆಕಾಯಿ? ಮಾಡಕ್ಕೆ ಕೆಲ್ಸಿಲ್ಲ ಅವಳಿಗೆ. ಇವಳು ನಂಬ್ಕೊಂಡು ನಾನು ಎಲ್ಲ ಮನೆ ಮಠ ಎಲ್ಲ ಮಾರ್ಕೊಳಂಗಾಗೈತಿ ಇವಾಗ. ಅತ್ತಾಗಬ ಇತ್ತಾಗಬ ಅಂತಾಳೆ. 1 ಲೀಟ್ರ್ ಹಾಲು ಸಾಕಾಗಲ್ವಂತೆ, 2 ಲೀಟ್ರ್. ಅಕ್ಕಪಕ್ಕದ ಮನೆಯವರೆಲ್ಲ ಕರೀತಾಳೆ ಧಾರಾವಾಹಿ ನೋಡ್ಕೊಂಡು ಕುತ್ಕಬಾ ಅಂತ. ಅವ್ರಿಗೆಲ್ಲ ಒಂದೊಂದು ಲೋಟ ಕಾಫಿ ಟೀ ಕೊಡ್ಕೊಂಡು ಕುತ್ಕೊತಾಳೆ. ಹಿಂಗಾರೆ ಮನೆ ಉದ್ದಾರ ಆಯ್ತದೆ. ಯಾರು ಮನೆ ಉದ್ದಾರ ಆಯ್ತಾ? ನಾನು ಒಬ್ಬನೇ ಅಂತ ಎಷ್ಟು ದುಡಿಯಾಕೈತೆ? ದುಡ್ದಿದೆಲ್ಲ ಇವಳು ಬಾಗಿ ಯಾಕೆ ಎಲ್ಲಿ ಕರ್ಕೊಂಡು ಹೋಗೋಣ? ಈಗ ಕರ್ಕೊಂಬಂದು ಈಗ ಅನ್ಭವಿಸ್ತಾ ಇದ್ದೀನಿ, ಇನ್ನೆಲ್ಲಿ ಕರ್ಕೊಂಡು ಹೋಗೋಣ? ಅವಳು ಯಾವ ಮಾಡಲ್ಲ ಅಂತ ಬಾತ್ರೂಮ್ ಸುಡ ಕೆಲಸ ಇಲ್ಲ ಅವಳು. ಅವೆಲ್ಲ ಮಾಡ್ತಾಳ ಅವಳು. ಏನು ಮಾಡೋಣ ನಾನು ಹೇಳಕ್ಕ? ನೀನು ಈ 3 ಕೆ ಜಿ ಬರ್ದೋಳೆ. ಇರಾ ಇಬ್ರಿಗೆ ಏನು ಒಂದು ಕಡ್ಡಿ ಆದ್ರೆ ಸಾಕಪ್ಪ ನಮ್ಗೆ. ಅದಕ್ಕಲ್ಲ 3 ಕೆ ಜಿ ಒಂದು ಸಾಕಾಯ್ತಪ್ಪ. ಇನ್ನೇನು ಸಾಂಬಾರ್ಗೆ ಅದೇನು ಕತ್ರ ಸಾಕೋದು? ಅದೇನು ಯಾರು ಸಿಕ್ಕಿದ್ರು ಒಂದು ಬಿಟ್ರು ಒಂದು ಅದೇ ಹೋಗಲ್ಲ ಒಟ್ಟು. ಇಲ್ಲ ಕಣಕ ಮನೇಲಿ ಅಡುಗೆ ಮಾಡಕ್ಕೆ. ಅಯ್ಯೋ ಅವ್ರ ತಮ್ಮ ಅವನು ಬೇರೆ ಬಂದು ಸೇರ್ಕೊಂಡು ಅವ್ನ ಮನೇಲಿ. ಇವಾಗ ಅವಳು ನೋಡ್ಕೊಬಂದು ಇವ್ನು ಬೇರೆ ನೋಡ್ಕೋಬೇಕು ಇವಾಗ ನಾನು. ಹಾಂ ಸಾಕು, ಇದೊಂದು ಹಾಕು ಬಸ್. ಸಾಕಾಗಲ್ವ ಜಿ? ಹಾಂ ಯಾವ ಸುಮ್ಕಿರೋದಿ ಸಾಕು ಸಾಕಣ ಹಾಕೋಣ. ಅದೇ ಅಯ್ಯೋ ಎಲ್ಲಿ ಏನು ನಾನು ಖರ್ಚು ಮಾಡೋಕ್ಕೈತೆ ಡೈಲಿ. ಬೆಳಗ್ಗೆ ಆದರೆ 300 ರೂಪಾಯಿ 400 ರೂಪಾಯಿ ಖರ್ಚು ಇವಳ್ದೇನೆ. ಒಂದು ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕಾಗಲ್ಲ ಅಜ್ಜಿ, ಕಟ್ ಮಾಡ್ಬಿಟ್ಟು. ಯಾವ ಹೆಂಗಾರ ಹಾಕಲ್ಲಿ ಸುಮ್ಮನೆ ಅವಳಿಗೆ ಏನು ನುಗ್ಗೆಕಾಯಿ ಅಂತ ಒಂದು ಹಾಕು ಸಾಕು. ಬೇರೆ ಮಾಡ್ದೋಳ ನಿಮ್ಮಕ್ಕ? 5 ಕೆ ಜಿ? ಈಗ ಮಕ್ಕಳಿಗೆ ಫೋನ್ ಮಾಡಿ ಅಣ್ಣ ಒಂದು 2-3 ಪೀಸ್ ಹಾಕೋಣ ಸಾಕು. ಎಲ್ಲ ಐತೆ, ಎಲ್ಲ ಚೆನ್ನಾಗವ್ರೆ. ಆದರೂ ಕರ್ಕೊಂಬಂದು ಇಟ್ಕೊಂಡವಳೆ. ಇಲ್ಲ ಕಣಕ್ಕ ಸಾಕು. ಅಯ್ಯೋ ಇದರಲ್ಲೇ ಮಾಡ್ಲಿಕ್ಕೆ ಸುಮ್ಮನಿರು. ಒಂದು ವಾರಕ್ಕೆ ಆಯ್ತೈತಿದೆ. 2 ಆಲಿಗೆಡೆ 1 ನುಗ್ಗೆಕಾಯಿ ಹಾಕಲ್ವೇ? ಸುಮ್ಮನಿರು. ಯಾರಿಗೆ? ಯಾಕೆ ಅಷ್ಟಾಗತ್ತಿ ಕಣಜಿ? ಒಂದು ವಾರಕ್ಕೆ ಆಯ್ತದ ಮತ್ತೆ? ಮತ್ತೆ ನಮ್ಗೆ ಸಾಕಾಗಲ್ಲ, ಒಂದೊಂದು ಅರ್ಧ ಹಾಕತ್ತಿ ಬಿಡು ನಾವು. ಮಕ್ಕಳಿಲ್ಲ ಈಗ ಇವಳನ್ನ ಸಾಕೋದು ಕಷ್ಟ ಕೂತೈತೆ. ಆಮೇಲೆ ಈಗ ಇವಳನ್ನ ಕಷ್ಟ ಆಗೈತೆ. ಅವಳು ಬೇರೆ ಮಗು ಮಾಡ್ಕೊಂಡು ಆಮೇಲೆ ಅವ್ನು ಸ್ಕೂಲು ಕಾಲೇಜು ಹಾಕೊಂಡು ಕುತ್ಕೋಬೇಕಾಯ್ತು ಅಂದ್ಕೊಂಡು ಸುಮ್ಮನಿರು. ಸುಮ್ಮನಿರೋದು. ಈಗ ಕಾಲ ದುಡ್ಡು ಇರ್ಸಿಲ್ಲ ಅಂದ್ರೆ ಇರೋಕ್ಕಾಗಲ್ಲ ಕಣಜಿ. ಎಲ್ಲಿರೋಕ್ಕಾಗುತ್ತೆ? ದುಡ್ಡು ಇಂಪಾರ್ಟೆಂಟ್. ಕ್ಯಾರೆಟ್ ಎಷ್ಟು ಹಾಕೊಳ್ಳೆ? 1.5 ಕೆ ಜಿನಾ? ಮಕ್ಕಳಿಗೆ ಅಣ್ಣ ಇದೊಂದು ಹಾಕೊಂಡು ಸಾಕು. ಅಯ್ಯೋ ತಿನ್ನಕ್ಕೆ ಇನ್ನೇ ಎಷ್ಟಾರು ಒಯ್ತಾ ಇಟ್ಕೊಂಡು ಸುಮ್ಮನಿರು. ಅಲ್ಲಿ ಫ್ರೀಯಾಗಿ ಅವರು ಅಕ್ಕಿ ಕೊಡ್ತಾರೆ ಗೌರ್ಮೆಂಟ್ ಅವರು. ಏನು ಒಂದಿಷ್ಟು ಮುಡ್ದು ಹಾಕೊಂಡ್ರೆ ಆಯ್ತು. ಏನು ತರಕಾರಿ ಸಾಂಬಾರು ಆಗಲ್ವಾ? ಯಾವುದು? ಜಾಸ್ತಿ ದಪ್ಪ ಆಯ್ತು, ಜಾಸ್ತಿ ದಪ್ಪ ಆಯ್ತು. ಇದು ಅವ್ರು ಜಾಸ್ತಿ ಹೇಳ್ತಾರೆ ರೈಟು, ತೂಕ ಜಾಸ್ತಿ ಬರ್ತೈತಿ ಇದು. ಹ್ಞೂ ಕಣ್ ಸಿಕ್ತು ಚೆನ್ನಾಗಿ ಕಂಡ್ಬಿಡು. ಇದು ಆಯ್ತು ಹಾಕೊಂಡು ಸುಮ್ಮನಿರೋ. ಈ ಸಿಪ್ಪೆಲಿ ಈ ಸಿಪ್ಪೆಲೆಲ್ಲ ಮಾಡ್ಕೊಬತ್ಕೊಂಡು ಸುಮ್ಮನಿರೋಣ. ನೀನೇನೇನು ಮಾತಾಡ್ತೀಯ ನೀನು? ಸುಮ್ಮನಿರಿ, ಮಾಡಕ್ಕಾಗ್ದಿಲ್ಲ ಏನ್ರಿ ಸಾಂಬಾರ್ನ ಇಷ್ಟರಲ್ಲಿ ಅಜ್ಜಿ? ಸುಮ್ಮನಿರಿ, ನೀನು ಹೇಳ್ತೀನಿ. ತಮಾಷೆಗೆ ಮೊಮ್ಮಕ್ಳಿದ್ದಂಗೆ ತಗೋ ಏನ್ ಬೇಕು ಕ್ಯಾಮ್ರಾ ಇದೆ, ಸುಮ್ಮನೆ ತಮಾಷೆ ಮಾಡಿದೆ ನಿಮಗೆ. ಏನಿಲ್ಲ, ಸುಮ್ಮನೆ ತಮಾಷೆ ಮಾಡಿದೀನಿ. ಸಾರಿ, ತುಪ್ಪ ಆಯ್ತಾ ಜಿ? ತುಪ್ಪ ರೇಷನ್ಸ್ಬಿಡತಿ. ತುಪ್ಪ ಆಯ್ತಾ? ಮಾತ್ರ ಏನು ಬೇಜಾರಾಯ್ತಾ? ನಿಜನಾ? ತುಪ್ಪ ರೇಷನ್ಸು ನಾನು ಕೊಡ್ತೀನಿ. ನಿಮ್ಮ ಅಮ್ಮ ನಾನು ಸುಮ್ಮನೆ ತಗೊಂಡಾಗ ಏನಾದ್ರು ಎಷ್ಟು ಬರ್ತಾವಳಿಗೆ ಟೊಮೊಟೊ?
ಅಣ್ಣ ಒಂದು ಎಷ್ಟು ಟೊಮೊಟೊ ಕೆ ಜಿ? 20 ರೂಪಾಯಿ ಮಾಡ್ತಾ ಇದೀವಿ, 15 ರೂಪಾಯಿ ಹಾಕಿ ಸರ್. 10 ಕೆಜಿ ಬೇಕು. ಒಂದು 5 ರೂಪಾಯಿಗೆ ಹಾಕೋಣ ಸರ್, 5 ರೂಪಾಯಿಗೆ ಏನು ಟೊಮೊಟೊ. 5 ರೂಪಾಯಿಗೆ ಯಾವ ಲೆಕ್ಕಾಚಾರದಲ್ಲಿ ಕೇಳ್ತೀವಿ? ಅಣ್ಣ ಎಷ್ಟು ರೂಪಾಯಿ ಅಷ್ಟು ಕೊಡೋಣ ಅಣ್ಣ, ಎಷ್ಟು ರೂಪಾಯಿ ಅಷ್ಟು ಕೊಡೋಣ. ನೀನೇನು 15 ರೂಪಾಯಿ ಕೆ ಜಿ, ಇವಾಗ 5 ರೂಪಾಯಿಗೆ ಎಷ್ಟು ರೂಪಾಯಿ ಅಷ್ಟು? ನಾವು 1/4 ಕೆಜಿನೇ 5 ರೂಪಾಯಿ ಬೀಳ್ತೈತೆ, 20 ರೂಪಾಯಿ ಮಾಡ್ತಾರೆ, 15 ರೂಪಾಯಿ ಹೇಳ್ತಾ ಇದ್ದೀನಿ ನಾನು. ಹಾಂ, ಅದ್ರಲ್ಲಿ ನೀವು 5 ರೂಪಾಯಿ ಕೇಳಿದ್ರೆ ಎಲ್ಲಿಂದ ತಂದು ಕೊಡೋಣ? ಕೊಡೋಣ ಈಗ 5 ರೂಪಾಯಿಗೆ ಹೋಲಿ ಅತ್ತಾಗೆ. ಇಲ್ಲ ಬರಲ್ಲ ಬಿಡೋಣ ಅಣ್ಣ. ಹಾಂ, ಬೇರೆ ಏನು ಬರೋದು ಹೋಗಿ. ಸೋದೆಕಾಯಿ 4 ಸೋದೆಕಾಯಿ ಬೇಕಂತ. ಎಷ್ಟಣ್ಣ ಸೋದೆಕಾಯಿ? 40 ರೂಪಾಯಿ ಒಂದು. ಅಣ್ಣ ಒಂದು 5 ರೂಪಾಯಿ ಮಾಡ್ಕೊಂಡು ಕೊಡು. ನೋ ನೀನೇನಣ್ಣ ಅಣ್ಣ ಹಿಂಗೆ ಹೋಸ್ತಾ ಇದ್ದೀರಾ? ನೋ 5 ರೂಪಾಯಿ ಏನು ಕಟ್ ಮಾಡಿಕೊಡ್ಲ ಅಣ್ಣ? ಹ್ಞೂ ನಡೀತದೆ, ಕಟ್ ಮಾಡಿಕೊಟ್ರಿ. ಮತ್ತು ಬೆಳಿಗ್ಗೆ ಪಲಾವ್ ಮೊಸರು ಬಜ್ಜಿ ಮಾಡೋಕ್ಕಷ್ಟೇ, ಅದೇನು ಇಷ್ಟಿರೋ ಸಾಕಾಗುತ್ತೆ. ಅವಳು ಬರೀತಾಳೆ ನಮ್ಮ ಮನೆಯವಳು. 5 ಎಷ್ಟು ಬರ್ದವಳು ಅವಳು? 4 ಬರ್ದವಳೆ. ಮನೆ ಉದ್ಧಾರ ಆಯ್ತು. 4 ತೊಗೊಂಡೋದ್ರೆ ಅರ್ಧ ಕಟ್ ಮಾಡಿಕೊಡು ಬಾಸ್. ಅದಕ್ಕೆ ಮೊಸರು ಬಜ್ಜಿಗೆ ಹಾಕೊಂಡು ಮೇಂಟೈನ್ ಮಾಡ್ಕೊತೀನಿ ನಾನು. ದುಡ್ಡು ಉಳಿಸ್ಬೇಕು ಬಾಸು. ಈಗ ದುಡ್ಡು ಕಲ್ತ್ಕೊಂಡ್ರೆ ಮತ್ತೆ ದುಡಿಯೋದ ಕಷ್ಟ ಐತಿ ಈಗಿನ ಕಾಲದಲ್ಲಿ. ಎಲ್ಲ ಇದು ಪ್ರಾಬ್ಲಮ್ಗಳಾಯ್ತವೆ. ಇವಾಗ ಅರ್ಧ ಕಟ್ ಮಾಡಿ ಕೊಡ್ಬೇಕು. ಹ್ಞೂ, ಒಂದು 5 ರೂಪಾಯಿಗೆ ಎಷ್ಟು ಬೇಕು ಅಷ್ಟು ಕೊಟ್ಟು ಮಾಡ್ಬಿಟ್ಟು ಕೊಡು. ಮಾಡ್ಬಿಟ್ಟು ಹೋಗೋಣ, ರೋಸ್ ಕೊಡ ನನಗೆ. ಏನೋ ನೋಡು ಬಾಸು, ಗಂಡಸ್ರು ಕಷ್ಟ ಗಂಡಸ್ರು ಅರ್ಥ ಮಾಡ್ಕೊಳಕ್ಕಾಗೋದು. ಕಷ್ಟ ಗಂಡಸ್ರು ಕಷ್ಟ ಗಂಡಸ್ರು ಅರ್ಥ ಮಾಡ್ಕೊಳಕ್ಕಾಗೋದು. ಕಣ್ಣು ಏನೋ ಒಂದು ಮಾಡೋಣ. ಯಾಕಣ್ಣ ಹಿಂಗೆ ರೋಸ್ತಾ ಇದೆಯಾ? ಬರಲ್ಲ ಅಂತ ಹೇಳಿಲ್ವಾ? ಸರಿ ಕಣ, ಆಯ್ತು. ಸರಿ ಅಣ್ಣ. ಟೇಕ್ ಮಾಡೋಣ ಹೋಲಿ. ಬರಲಿಲ್ಲ ಅಂದರೆ ನಾನು ಹರೀಶ್ ಅಂತ ಅಣ್ಣ. ಇಷ್ಟ ಗಂಟೆ ಮಾಡಿ ಪ್ರ್ಯಾಂಕ್ ಕಾಣೋದಿದೆ. ಓಕೆ ಬಾ, ಥ್ಯಾಂಕ್ ಯು. ವಿಡಿಯೋ ಹಾಕ್ತೀನಿ, ಖುಷಿ ಪಡು. ಕುಡು ಲೈಕ್ ಮಾಡು ಒಂದು. ಹಾಂ, ಓಕೆ ಬತ್ತಾಯ್ತು.